ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಕ್ರಮವಾಗಿ ಸಂಗ್ರಹಿಸಿದ್ದ ಮಿನಿ ಸಿಲಿಂಡರ್ಗಳು ಸ್ಫೋಟ ಪ್ರಕರಣ, ಗಾಯಗೊಂಡಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವುದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ಪಟ್ಟಣದಲ್ಲಿ ನಡೆದಿದ್ದಂತ ಘಟನೆ. 5 ಕೆಜಿಯ ಮಿನಿ ಸಿಲಿಂಡರ್ಗಳು ಸ್ಫೋಟಗೊಂಡು 4 ಗಾಯಗಳಾಗಿತ್ತು. ದಾದಾಫೀರ್ ಜಮಾದಾರ ಎಂಬುವವರ ಅಂಗಡಿಯಲ್ಲಿದ್ದಂಥ ಸಿಲಿಂಡರ್ಗಳು ಮಾಲೀಕ ದಾದಾಫೀರ್ ಸೇರಿ 3 ಹೋಮ್ ಗಾರ್ಡ್ಗಳಿಗೆ ಗಾಯ ಆಗಿತ್ತು. ಗಾಯಾಳುಗಳಿಗೆ ಬದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ ಕಾರಣಕ್ಕಾಗಿಯೇ ನೀವುಗಳು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಈ ಸಿಲಿಂಡರ್ಗಳನ್ನು ಜೋಡಿಸಿಟ್ಕೊಳ್ಬೇಡಿ ಅಂತ ಹೇಳೋದು. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಪ್ರಾಣಗಳೇ ಹೋಗುತ್ತೆ ಅಂತ. ನೋಡಿ, ಆ ದೃಶ್ಯಗಳನ್ನು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಭೀಕರತೆ ಎಷ್ಟರ ಮಟ್ಟಿಗೆ ಇತ್ತು. ಇಡೀ ಏರಿಯಾ ತುಂಬ ಹೆಂಗೆ ಬೆಂಕಿ ಆವರಿಸ್ಕೊಳ್ತು ಅಂತ. ಅಲ್ಲಿದ್ದವ್ರು 4 ಜನ ಓಡಿದ್ದಾರೆ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ. ಅದೇ ಅಂಗಡಿ ಒಳಗಡೆನೆ ಯಾರು ಇದ್ದಿದ್ರೆ ಖಂಡಿತವಾಗಿ ಯಾರ ಪ್ರಾಣನೂ ಉಳಿತಿರ್ಲಿಲ್ಲ. ಯಾಕಂದರೆ ಒಂದು ಬಾಂಬ್ ಬ್ಲಾಸ್ಟ್ ಆದಾಗ ತೀವ್ರತೆ ಹೇಗಿರುತ್ತೋ ಅದೇ ರೀತಿಯಾದಂಥ ತೀವ್ರತೆ ಇದ್ದಿದ್ದು. ಅಕ್ಕಪಕ್ಕ ಅಂಗಡಿಗಳಿಗೂ ಕೂಡ ಬೆಂಕಿ ತಗುಲಿಕೊಂಡಿತ್ತು. ಒಂದಷ್ಟು ಹಾನಿ ಆಗಿದೆ, ಬಟ್ ಪ್ರಾಣಾಪಾಯ ಆಗಿಲ್ಲ ಅನ್ನೋದೇ ಇಲ್ಲಿ ಅದೃಷ್ಟ ಚೆನ್ನಾಗಿತ್ತು ಅಂತ ಹೇಳಲಾಗ್ತದೆ. ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇತ್ತು. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಷನ್ಸ್ ಆಗಬೇಕಾಗತ್ತೆ. ಈ ಥರ ಯಾರೆಲ್ಲ ಅಕ್ರಮವಾಗಿ ಈ ಸಿಲಿಂಡರ್ಗಳನ್ನು ಸಂಗ್ರಹಿಸಿಟ್ಟಿರ್ತಾರೋ ಅವ್ರುಗಳೆಲ್ಲರ ವಿರುದ್ಧ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ಆಗಬೇಕಾಗುತ್ತೆ. ಇಲ್ಲ ಅಂತಂದರೆ ಪ್ರಾಣಗಳೇ ಹೋಗಬಹುದಾದ ಸಾಧ್ಯತೆಗಳಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗಾಯಾಳುಗಳ ಪರಿಸ್ಥಿತಿ ಪರವಾಗಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸ್ಥಳ ಪರಿಶೀಲನೆಗೆ ಹೋದಂಥ ಪೊಲೀಸರಿಗೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ, ಅಕ್ಕಪಕ್ಕದಲ್ಲಿ ಡ್ಯಾಮೇಜಸ್ ಆಗಿತ್ತು, ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ? ನೀತಿ ಖಂಡಿತ ಅಂದ್ರೆ ರಾತ್ರಿ ಸುಮಾರು 12 ಗಂಟೆಗೆ ನಡೆದಿರ್ತಕ್ಕಂಥ ಭೀಕರ ಸ್ಫೋಟಕ್ಕೆ ಸಾಕಷ್ಟು ಗಂಭೀರ ಗಾಯಗಳಾಗಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ಬಾದಾಮಿಯ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಪಟ್ಟಣದಲ್ಲಿ ಅದರಲ್ಲೂ ಕೂಡ ಶಿವಾಜಿ ಸರ್ಕಲ್ ಅಂದ್ರೆ ಸ್ಫೋಟಕ್ಕೆ ಒಂದು ಮುಖ್ಯ ಕಾರಣ ಅಂತಂದ್ರೆ ಅಲ್ಲಿ ಸಿಲಿಂಡರ್ ಅನ್ನ 5 ಕೆಜಿ ಸಿಲಿಂಡರ್ ಅನ್ನ ರಿಫಿಲ್ ಮಾಡ್ಕೊಡುವಂತ ಕೆಲಸವನ್ನ ಏನು ಈತ ದಾದಾಪೀರ್ ಅಂತಕ್ಕಂತ ಏನು ಅಂಗಡಿ ಇದೆ, ಆ ಅಂಗಡಿಯಲ್ಲಿ ಸಿಲಿಂಡರ್ ಅನ್ನ ರಿಫಿಲ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ಅಂಗಡಿಯ ಮಾಲೀಕರನ್ನ ಈಗಾಗಲೇ ಪೊಲೀಸರ ವಶಕ್ಕೆ ಕೂಡ ಪಡೆದಿರ್ಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿರ್ತಕ್ಕಂತ ಏನು ಪಟ್ಟಣ ಬಿಟ್ಟು 2 ಕಿಲೋಮೀಟರ್ ಅಥವಾ 3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಸಿಲಿಂಡರ್ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ. ಅದರಲ್ಲಿ ಕೂಡ ಮುಖ್ಯವಾಗಿ ಈತ ಏನು ಪಟ್ಟಣದ ಪ್ರಮುಖ ಒಂದು ನಗರದಲ್ಲಿ ಇರ್ತಕ್ಕಂತ ಒಂದು ಅಂಗಡಿಯಲ್ಲಿ ರಿಫಿಲ್ ಮಾಡಿಕೊಡೋದ್ರಿಂದಾಗಿ ಇದು ಅಕ್ರಮವಾಗಿ ನಡೆತಿರ್ತಕ್ಕಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಈತ ಯಾಕೆ ಇಲ್ಲಿ ಎಷ್ಟು ದಿನದಿಂದ ಮಾಡ್ತಿದ್ದ, ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಇದು ಕಳೆದ 5-6 ವರ್ಷಗಳಿಂದ ಏನಾದ್ರೂ ಮಾಡಿದ್ರೆ ಅವನ ಮೇಲೆ ಕಠಿಣ ಕ್ರಮವನ್ನ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ SP ಅವರು ಕೂಡ ಹೇಳಿರುವಂತದ್ದು. ಇಲ್ಲಿ ಈಗಾಗಲೇ 4 ಜನಕ್ಕೆ ಗಂಭೀರ ಗಾಯ ಆಗಿತ್ತು ಅನ್ನುವಂತ ಮಾಹಿತಿ ಲಭ್ಯವಾಗಿರೋ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಪ್ರಮುಖವಾಗಿ ಬಾದಾಮಿ ತಾಲೂಕಾ ಆಸ್ಪತ್ರೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಯಾರಿಗೆ ಕೂಡ ಸಾವು ನೋವಿನ ಆಗಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಅಲ್ಲಿ ಅಕ್ಕಪಕ್ಕದ ಏನು ಕೊಠಡಿಗಳು ಏನಿದ್ದಾವೆ ಆ ಕೊಠಡಿಗಳಲ್ಲಿ ಕೂಡ ಒಂದು ಸ್ಫೋಟಕ್ಕೆ ಸಾಕಷ್ಟು ಬೆಂಕಿ ತಗಲಿತ್ತು ಅನ್ನುವಂತ ಮಾಹಿತಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಗರಗಳಲ್ಲಿರ್ತಕ್ಕಂಥ ವ್ಯವಸ್ಥೆ ಏನ್ ಅಂಗಡಿ ಇದ್ದು ಆ ಅಂಗಡಿ ಪಕ್ಕದಲ್ಲಿರ್ತಕ್ಕಂಥ ಬೆಂಕಿ ನಂದಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಒಂದು ನೀರಿನ ವ್ಯವಸ್ಥೆಯನ್ನ ಮಾಡುವುದರ ಜೊತೆಗೆ ಅಲ್ಲಿ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಅದರ ಸಿಲಿಂಡರ್ ಸ್ಫೋಟಕ್ಕೆ ಏನು ರಾತ್ರಿ 12 ಗಂಟೆಗೆ ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆಯಿಂದ ಸಾಕಷ್ಟು ಜನರು ಭಯಭೀತರಾಗಿರುವಂತದ್ದು. ಅಂದ್ರೆ ಸ್ಫೋಟದ ಒಂದು ಭೀಕರತೆ ಯಾವ ರೀತಿ ಅಂದ್ರೆ ಬಾಂಬ್ ರೀತಿಯಾಗಿ ಸ್ಫೋಟವಾಗಿತ್ತು. ಹೀಗಾಗಿ ಆ ಭೀಕರತೆ ಕೊಂಡು ಸಾಕಷ್ಟು ಜನರು ಕೂಡ ಅಲ್ಲಿ ಗಣೇಶ ಚತುರ್ಥಿಯ ರಸಮಂಜರಿ ಕಾರ್ಯಕ್ರಮ ಇರೋದ್ರಿಂದಾಗಿ ಅಲ್ಲಿ ಸಾಕಷ್ಟು ನೋವುಗಳಾಗ್ತಿದ್ದು ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂತದ್ದು. ಆದ್ರೆ ಅದೃಷ್ಟವಶ ಬಾದಾಮಿ ತಾಲೂಕಿನ ಶಿವಾಜಿ ಸರ್ಕಲ್ ಬಿಟ್ಟು ಬೇರೆ ಎಡೆಗೆ ಆ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಹೀಗಾಗಿ ಯಾವುದೇ
ಅಲ್ಲಿ ಸಾವು ನೋವುಗಳಾಗಿಲ್ಲ ಮತ್ತು ಯಾವುದೇ ಹಾನಿಯಾಗಿಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ನೀತಿ ಒಟ್ಟಾರೆಯಾಗಿ ಸಿಲಿಂಡರ್ ಸ್ಫೋಟಕ್ಕೆ ಏನು ರಿಫಿಲ್ ಮಾಡಿಸಿಕೊಡ್ತಿರ್ತಕ್ಕಂಥ ವ್ಯಕ್ತಿಯನ್ನ ಕಾನೂನು ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಗುರು, ಇನ್ನು ಈ ಹಿಂದೆ ಏನಾದರೂ ಗಮನಕ್ಕೆ ಬಂದಿತ್ತಾ? ಸಾಕಷ್ಟು ಜನ ಈ ರೀತಿಯಾಗಿ ಆ ಭಾಗದಲ್ಲಿ, ಆ ಏರಿಯಾದಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನ ಸಂಗ್ರಹಿಸಿದ್ರ, ಸಾರ್ವಜನಿಕ ವಲಯದಲ್ಲಿ ದೂರ ಏನಾದರೂ ಬಂದಿತ್ತಾ? ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಅಂತ ಗುರು? ನೀತಿ ಅಂದ್ರೆ ಈಗ ಕಳೆದ 2 ದಿನಗಳಿಂದ ಈಗ ಇಲ್ಲಿ ಈ ಹಿಂದೆ ಕೂಡ ಮಾಡ್ತಿದ್ದು ಅನ್ನೋಂತ ಮಾಹಿತಿ ಇತ್ತು ಅನ್ನುವಂಥದ್ದು. ಅಂದ್ರೆ ಅಲ್ಲಿ ರಿಫಿಲ್ ಮಾಡಿ ಕೊಟ್ಟು ಅಲ್ಲಿ ರಿಪೇರಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದ ಅನ್ನುವಂತ ಮಾಹಿತಿ. ಅಂದ್ರೆ 20 kg ಸಿಲಿಂಡರ್ ಅನ್ನ ತೆಗೆದುಕೊಂಡು ಬಂದು ಅಲ್ಲಿ ರಿಪೇರಿ ಮಾಡುವಂತ, ಗ್ಯಾಸ್ ರಿಪೇರಿ ಮಾಡುವಂತ ಒಂದು ಅಂಗಡಿ ಮತ್ತು ಪಂಚರ್ ಅಂಗಡಿಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಿದ್ದ. ಆದ್ರೆ ಈಗ 5 kg ಸಿಲಿಂಡರ್ ಅನ್ನ ಅಲ್ಲೇ ತುಂಬಿಕೊಂಡು ತಿನ್ನೋ ಅಂತ ಮಾಹಿತಿ ಈಗ ತಾನೇ ಲಭ್ಯವಾಗ್ತಿರುವಂತದ್ದು. ಅಂದ್ರೆ ಮುಂಭಾಗದಲ್ಲಿ ಇರ್ತಕ್ಕಂತ ಏನು ಗ್ಯಾಸ್ ರಿಪೇರಿಯನ್ನ ಮಾಡಿರ್ಬೋದು, ವಿವಿಧ ರೀತಿಯ ಒಂದು ಸಾಮಗ್ರಿಗಳನ್ನ ರಿಪೇರಿ ಮಾಡುವಂತ ಕೆಲಸ ಆತ ಮಾಡ್ತಿದ್ದ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರು ಹೇಳ್ತಿರುವಂತದ್ದು. ಆದ್ರೆ ರಿಫಿಲ್ ಮಾಡೋದು ಈಗ ತಾನೇ ಬೆಳಕಿಗೆ ಬಂದಿರುವಂತದ್ದು. ಇದನ್ನ ಗಂಭೀರವಾಗಿ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಆತನ ಮೇಲೆ ಯಾವ ರೀತಿಯಾಗಿ ಆಕ್ಷನ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಟ್ಟಣದಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಸಾಕಷ್ಟು ಹಾನಿ ಆಗ್ತಿತ್ತು. ಇಂಥ ಪ್ರಕರಣಗಳಲ್ಲಿ ಸಾಕಷ್ಟು ಭೀಕರತೆಯನ್ನ ಕಂಡಿದ್ದು ಉದಾಹರಣೆಗಳಿರುವಂತದ್ದು. ಹೀಗಾಗಿ ಅವರ ಮೇಲೆ ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ತಾರೆ ಮತ್ತು ಅಲ್ಲಿ ಕಾನೂನು ರೀತಿಯಲ್ಲಿ ಏನಾದ್ರೂ ಸಂಭವ ಆಗಿದ್ರೆ ಯಾವ ರೀತಿ ತೀವ್ರತೆ ಇರ್ತಿತ್ತು ಅನ್ನೋದು ಆ ಒಂದು ಭಯಾನಕ ವಿಡಿಯೋದಿಂದನೇ ತಿಳಿಯುತ್ತೆ. ಇವ್ರ ಮೇಲೆ ಯಾವ ರೀತಿಯಾಗಿ ಕಠಿಣ ಕ್ರಮ ವಹಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀನು ಹೋದ ನೀನು